ಸಾಡೆ ಸಾತಿ ಪೂರ್ಣ ಪ್ರಮಾಣದಲ್ಲಿ ಕೆಟ್ಟದ್ದಾಗತ್ತಾ? 7.5 ವರ್ಷವೂ ಕೆಟ್ಟದ್ದೇ ಆಗ್ಬಿಟ್ರೆ ಮನುಷ್ಯ ಬದುಕಕ್ಕಾಗುತ್ತೆ. 7.5 ಅಂದ್ರೆ ಇದರಲ್ಲಿ ಶುಭ ಫಲವೂ ಉಂಟು, ಅಶುಭ ಫಲವೂ ಉಂಟು. ನನ್ನೆಲ್ಲ ಪ್ರೀತಿಯ ಪ್ರತಿನಿಧಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು, ಯಾಕಂದರೆ 2.5 ವರ್ಷದ ನಂತರ ಗೋಚಾರದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ಮುಂದಿನ 2025 ಎಕ್ಸಾಕ್ಟ್ ಯುಗಾದಿ ಹಬ್ಬದ ದಿನ ಅಂದರೆ 29ನೇ ತಾರೀಕು ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಎಲ್ಲರಿಗೂ ಒಂದಷ್ಟು ಭಯ. ಅಯ್ಯೋ, ಕೆಲವರಿಗೆ ಸಾಡೆ ಸಾತಿ ಅಂದರೆ ಭಯ, ಕೆಲವರಿಗೆ ಸಾಡೆ ಸಾತಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥ ಒಂದು ಖುಷಿ, ಇನ್ನು ಕೆಲವರಿಗೆ ಅಪ್ಪ ಇಷ್ಟು ದಿನ ಅನುಭವಿಸಿದ್ದು ಸಾಕು ಅನ್ನುವಂಥ ಚಿಂತನೆ, ಇನ್ನು ಕೆಲವರಿಗೆ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಆತಂಕ. ಹಾಗಾದರೆ ಈ ಸಾಡೆ ಸಾತಿ ಅಂದರೆ ಏನು ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತನಾಡೋಣ. ಈ ಸಾಡೆ ಸಾತಿ ಅನ್ನುವಂಥ ಒಂದು ಪದ 7.5 ಅನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ. ಹಾಗಾದರೆ ಈ 7.5 ಅಂದ್ರೇನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಒಂದು ರಾಶಿಯಲ್ಲಿ 2.5 ವರ್ಷ ಶನಿ ಮಹಾತ್ಮರು ಸಂಚಾರವನ್ನು ಮಾಡ್ತಾರೆ. ಅವರು ಒಟ್ಟು 3 ರಾಶಿಯಲ್ಲಿ ಸಂಚಾರ ಮಾಡುವ 7.5 ವರ್ಷದ ಅವಧಿಯನ್ನು ಸಾಡೆ ಸಾತಿ ಅಂತ ನಾವು ಕರಿತೀವಿ. ನಿಮ್ಮ ಜನ್ಮರಾಶಿಯ ಇಂದಿನ ರಾಶಿಗೆ ಪ್ರವೇಶ ಮಾಡಿದ ಮೇಲೆ, ಎಕ್ಸಾಂಪಲ್ ನಿಮ್ಮದು ಕುಂಭರಾಶಿ ಆಗಿದ್ದರೆ ಮಕರ ರಾಶಿಗೆ ಪ್ರವೇಶ ಮಾಡಿದ 2.5 ವರ್ಷ, ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಮಾಡುವ 2.5 ವರ್ಷ, ಮುಂದಿನ ರಾಶಿಯಲ್ಲಿ 2.5 ವರ್ಷ, ಒಟ್ಟು 7.5 ವರ್ಷ ಅವಧಿಯನ್ನು ಸಾಡೆ ಸಾತಿ ಅಂತ ಕರಿತೀವಿ. ಈ ಸಾಡೆ ಸಾತಿಯಲ್ಲಿ 7.5 ವರ್ಷವೂ ಕೆಟ್ಟದ್ದೇ ಆಗ್ಬಿಟ್ರೆ ಮನುಷ್ಯ ಬದುಕಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿ 30 ವರ್ಷಕ್ಕೊಂದ್ಸರಿ ಸಾಡೆ ಸಾತಿ ಬರುತ್ತೆ. ಆಗ ನಿಮ್ಮ ಕರ್ಮಾನುಸಾರೇಣ ಆ 30 years ಅಥವಾ ನಿಮ್ಮ ಪಾಸ್ಟ್ ಲೈಫ್ದು ಏನು ಕರ್ಮ ಇರುತ್ತೆ ಅದರ ಆಧಾರದ ಮೇಲೆ ಹೆಚ್ಚು ಶುಭ ಫಲಗಳು, ಹೆಚ್ಚು ಅಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ, ಕರ್ಮವನ್ನು ಚೆನ್ನಾಗಿ ಇಟ್ಕೋಬೇಕು, ಒಂದಷ್ಟು ಬದುಕನ್ನು ಚೆನ್ನಾಗಿ ಕಟ್ಕೋಬೇಕು, ಒಂದಷ್ಟು ಪ್ರಾಮಾಣಿಕತೆಯಿಂದ ಬದುಕಬೇಕು, ಒಂದಷ್ಟು ದೈವಿಕ ಚಿಂತನೆಯಿಂದ ಬದುಕಬೇಕು. ಆಗ ಈ ಥರದ ಸಾಡೆ ಸಾತಿಯಿಂದ ಉಂಟಾಗುವಂಥ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹಾಗಾದರೆ ಈ ಸಾಡೆ ಸಾತಿ ಪೂರ್ಣ ಪ್ರಮಾಣದಲ್ಲಿ ಕೆಟ್ಟದ್ದಾಗತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಈ ಸಾಡೆ ಸಾತಿಯನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ. ನೋಡ್ರಪ್ಪ, ನಾನು ನಿಮ್ಮ ರಾಶಿಯ 7.5 ವರ್ಷ ರಾಶಿಯನ್ನು ಪ್ರವೇಶ ಮಾಡಿದ ಮೊದಲನೇ 3 ತಿಂಗಳು ಒಂದಷ್ಟು ಸೌಂದರ್ಯ ಹಾನಿಯನ್ನು ಮಾಡ್ತೀನಿ. ಅಂದರೆ ದೈಹಿಕವಾಗಿ ಒಂದಷ್ಟು ಚರ್ಮ ಬಾಧೆಗಳು ಅಥವಾ ಕಪ್ಪು ಬರುವಂಥದ್ದು, ಕಣ್ಣು ಸುತ್ತ ಕಪ್ಪು ಬರುವಂಥದ್ದು, ಸೌಂದರ್ಯ ಹಾನಿಯನ್ನು ಮಾಡ್ತೇನೆ ಮತ್ತು ದೇಹಕ್ಕೆ ತುಂಬ ಆಯಾಸವನ್ನು ಕೊಡ್ತೇನೆ, ಪ್ರಯಾಸವನ್ನು ಕೊಡ್ತೇನೆ. ಅದಾದ ಮೇಲೆ 1 ವರ್ಷ 1 ತಿಂಗಳು ಅತ್ಯಂತ ಶುಭ ಫಲವನ್ನು ಕೊಡ್ತೇನೆ. ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಶುಭ ಫಲವನ್ನು ಕೊಟ್ಟು ದುಡ್ಡು, ಕಾಸು, ಹಣ, ಐಶ್ವರ್ಯಾದಿಗಳನ್ನು ನಾನು ನೀಡ್ತೀನಿ. ಆದರೆ ಎಚ್ಚರಿಕೆ ತಗೋಬೇಕು, ಅಲ್ಲಿ ಆತುರ ನಿರ್ಧಾರವೂ ಕೂಡ ಉಂಟಾಗುತ್ತೆ. ಆತುರದ ನಿರ್ಧಾರದಿಂದ, ಅತ್ಯಾಸೆಯಿಂದ ತಪ್ಪು ನಿರ್ಧಾರಗಳು, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಮತ್ತೆ 1 ವರ್ಷ 8 ತಿಂಗಳು 10 ದಿನಗಳ ಕಾಲ ಅಶಾಂತಿ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಅನಾನುಕೂಲ, ಊರನ್ನು ಬಿಟ್ಟು ಹೋಗುವಂಥದ್ದು, ಜಾಗವನ್ನು ಬಿಟ್ಟು ಹೋಗುವಂಥದ್ದು, ಕೆಲಸವನ್ನು ಬಿಟ್ಟು ಹೋಗುವಂಥ ಮನಸ್ಥಿತಿಯನ್ನು ಉಂಟು ಮಾಡುವಂಥದ್ದು. ನಂತರದ 1 ವರ್ಷ 4 ತಿಂಗಳು 20 ದಿನ ಮತ್ತೆ ಪ್ರತಿಷ್ಠೆಯನ್ನು, ಪ್ರಮೋಷನ್, ಕೀರ್ತಿ, ಧನಪ್ರಾಪ್ತಿ, ಹಣಕಾಸಿನ ಅನುಕೂಲ ಎಲ್ಲವನ್ನು ಕೊಡ್ತೇನೆ. ಅದಾದ ನಂತರ 1 ವರ್ಷ 1 ತಿಂಗಳು 10 ದಿನ ಅನಾರೋಗ್ಯವನ್ನು ಕೊಡುವಂಥದ್ದು, ಮನೋಕ್ಲೇಶವನ್ನು ಕೊಡುವಂಥದ್ದು, ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು. ಅದಾದ ಮೇಲೆ 10 ತಿಂಗಳು ಸಂತೋಷ, ಸೌಖ್ಯಪ್ರದ, ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಅನುಕೂಲ ಆಗುವಂಥದ್ದು. ಕೊನೆಯ 6 ತಿಂಗಳು 20 ದಿನ ಉನ್ನತ ಗೌರವ ಮತ್ತು ಅನೇಕ ಅಭಿವೃದ್ಧಿಯನ್ನು, ಸತ್ಕಾರವನ್ನು ಕೊಡುವಂಥದ್ದು. ನಂತರದ 6 ತಿಂಗಳು 20 ದಿನ, ಕೊನೆಯ 6 ತಿಂಗಳು 20 ದಿನ ದುಃಖ, ಅವಮಾನ, ಅಯ್ಯೋ ಸಾಕಪ್ಪ, ನಾನು ಮಾಡಿರುವಂಥ ತಪ್ಪುಗಳೇನೇ ಇದ್ರೂ ಕ್ಷಮಿಸ್ಬಿಡಪ್ಪ, ಜೀವನದಲ್ಲಿ ಎಲ್ಲ ರೀತಿಯ ಪಾಠಗಳನ್ನು ಕಲ್ತ್ಬಿಟ್ಟೆ ನಾನು. ಕುಟುಂಬದವರು ಅಂದ್ಕೊಂಡಿದ್ದೆ, ಕುಟುಂಬದವರಿಂದ ಪಾಠ ಕಲಿತೆ, ಸ್ನೇಹಿತರಿಂದ ಪಾಠ ಕಲಿತೆ, ದುಡ್ಡು ಅನ್ನೋಂಥ ಅಹಂಕಾರ ಇತ್ತು ಅದರಿಂದ ಪಾಠ ಕಲಿತೆ, ಎಲ್ಲದರ ಅನುಭವ ನನಗಾಗಿದೆ, ಇನ್ನು ಮುಂದೆ ಬದುಕ್ತೀನಿ ಅನ್ನುವಂಥ ಮನಸ್ಥಿತಿಯನ್ನು ಕೊನೆಯ 6 ತಿಂಗಳು 20 ದಿನ ಕೊಡ್ತಾನೆ. ಈಗ ಒಟ್ಟು 7.5 ವರ್ಷ ಆಗುವಂಥದ್ದು, 7 ವರ್ಷ 6 ತಿಂಗಳು ಆಗುವಂಥದ್ದು. ಇದನ್ನು ನಾವು ಸಾಡೆ ಸಾತಿ ಫಲ ಅಂತ ಕರಿತೀವಿ. ಅದರಿಂದ ಸಾಡೆ ಸಾತಿಯ ವಿಚಾರ ಪ್ರತಿನಿಧಿ ವಾಹಿನಿ ಮುಖಾಂತರ ಸೂಕ್ಷ್ಮವಾಗಿರೋ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು
ನೀವು ನೋಡ್ಬೋದು. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.